ದುಶ್ಮನ್ಗಳು ಮುಚ್ಕೊಂಡಿರ್ಬೇಕು, ಇನ್ನುಳಿದವರು ಇದ್ರೆ ನೆಮ್ಮದಿಯಾಗಿ ಇರಬೇಕು ಅಂತಿರೋದಕ್ಕೆ ಡಿ ಬಾಸ್ ದರ್ಶನ್ ಫ್ಯಾನ್ಸ್. ಈಗಾಗಲೇ ಸ್ಟಾರ್ಟ್ ಆಯ್ತು ದುಶ್ಮನ್ಗಳ ಬಾಳಲ್ಲಿ ಅಲ್ಲೋಲ ಕಲ್ಲೋಲ, ತಾರಕಕ್ಕೇರಿದ ದ ಡೆವಿಲ್ ಕ್ರೇಜ್. ತಿಕಾ ಉರಿದುಕೊಂಡ ಏನ್ರಿ ಮೀಡಿಯಾ ದ ಡೆವಿಲ್ ಚಿತ್ರದ ಮೊದಲ ಹಾಡಿನ ಬಗ್ಗೆ ಮತ್ತು ಆ ಹಾಡಿನ ಬಗ್ಗೆ ಅಭಿಮಾನಿಗಳು ಮಾಡ್ತಾ ಇರೋ ಕ್ರೇಜಿನ ಬಗ್ಗೆ ಉರ್ಕೊಂಡು ಮಾತಾಡ್ತಾ ಇರೋದು ಏನು ಮತ್ತು ಅದಕ್ಕೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾವ ರೀತಿಯ ಉತ್ತರವನ್ನ ನೀಡಿದ್ದಾರೆ ನೋಡೋಣ ಬನ್ನಿ. ಸ್ನೇಹಿತರೆ, ಇದ್ರೆ ನೆಮ್ಮದಿಯಾಗಿ ಇರಬೇಕು ಡಿ ಬಾಸ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಫಸ್ಟ್ ಸಿಂಗಲ್. ಇದ್ರೆ ನೆಮ್ಮದಿಯಾಗಿ ಇರಬೇಕು ಅಂತ ಡಿ ಬಾಸ್ ಅಭಿಮಾನಿಗಳು ಕರ್ನಾಟಕದಾದ್ಯಂತ ಭರ್ಜರಿ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ, ಈ ಕಡೆ ಡಿ ಬಾಸ್ ಅಷ್ಟೇ ಅಲ್ಲ, ಅವರ ಅಭಿಮಾನಿಗಳನ್ನ ಕಂಡ್ರೂ ಸಹ ಉರಿದು ಬೀಳೋ ಮಾಧ್ಯಮಗಳು ಈಗಾಗಲೇ ಈ ಹಾಡಿನ ಬಗ್ಗೆ ನೆಗೆಟಿವ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದವೆ. ನೋ ಡೌಟ್, ಉರ್ಸಿದ್ರೆ ಸ್ವಲ್ಪ ಹೆಚ್ಚೇ ಉರ್ಸೋಣ ಅಂತ ಹೇಳ್ತಾ ಇದ್ದ ದರ್ಶನ್ ರವರ ಹೇಳಿಕೆಗೆ ಸರಿ ಹೊಂದುವಂತಹ ಹಾಡು ಹಾಗೂ ಹಾಡಿನಲ್ಲಿರೋ ಸಾಹಿತ್ಯ ಅಭಿಮಾನಿಗಳಿಗೆ ಹೋಳಿಗೆ ಊಟ ಆದ್ರೆ, ದರ್ಶನ್ ವಿರೋಧಿಗಳಿಗೆ ಖಂಡಿತ ಇದು ವಿಷಪಾಷಾಣ ಆಗಿದೆ. ಹಾಗಾಗಿ ಈಗ ಸುಖಾಸುಮ್ಮನೆ ದರ್ಶನ್ ಅಭಿಮಾನಿಗಳ ಬಗ್ಗೆ ನೆಗೆಟಿವ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮಾನಗೆಟ್ಟ ಮೀಡಿಯಾಗಳು. ಅದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ನೋಡಿ. ದ ಡೆವಿಲ್ ಚಿತ್ರದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿ ಇರಬೇಕು ಅನೌನ್ಸ್ ಆದ ತಕ್ಷಣವೇ ಡಿ ಬಾಸ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಈ ಹಾಡನ್ನ ಮತ್ತು ಹಾಡಿನ ಸಾಲನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕೆಲವು ಅಭಿಮಾನಿಗಳು ಈ ಹಾಡಿನ ಮೊದಲ ಸಾಲು ಆಗಿರ್ತಕ್ಕಂಥ ಇದ್ರೆ ನೆಮ್ಮದಿಯಾಗಿ ಇರಬೇಕು ಇದನ್ನ ತಮ್ಮ ಬೈಕ್ಗಳ ಮೇಲೆ, ಆಟೋಗಳ ಮೇಲೆ, ಕಾರ್ಗಳ ಮೇಲೆ ಮತ್ತು ಬಸ್ಗಳ ಮೇಲೆ ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಿಕೊಳ್ತಾ ಇದ್ದಾರೆ. ಇದ್ರೆ ನೆಮ್ಮದಿಯಾಗಿ ಇರಬೇಕು ಒಂದೊಳ್ಳೆ ಅರ್ಥಗರ್ಭಿತ ಸಾಲು ಅಲ್ವೇ, ಹಾಗಾಗಿ ಈ ಸಾಲನ್ನ ಅಂಟಿಸ್ಕೊಳ್ತಾ ಇದ್ದಾರೆ. ಆದರೆ ಡಿ ಬಾಸ್ ಅಭಿಮಾನಿಗಳ ಈ ಕೆಲಸ ಪವರ್ ಟಿವಿಯ ಆಂಕರ್ ಒಬ್ಬನಿಗೆ ಅವನ ನೆಮ್ಮದಿಯನ್ನೇ ಕೆಡಿಸ್ಬಿಟ್ಟಿದೆಯಂತೆ. ಈ ಪುಣ್ಯಾತ್ಮನ ಹೆಸರು ಏನು ಅಂತ ಗೊತ್ತಿಲ್ಲ, ಅದನ್ನ ತಿಳಿದುಕೊಳ್ಳೋ ಅವಶ್ಯಕತೆನೂ ನಮಗಿಲ್ಲ. ಆದ್ರೆ ಈ ಪುಣ್ಯಾತ್ಮ ಅಭಿಮಾನಿಗಳು ಈ ರೀತಿ ಸ್ಟಿಕ್ಕರ್ ಹಚ್ಚುತ್ತಿರುವ ವರ್ತನೆಯನ್ನ ಅತಿರೇಕದ ವರ್ತನೆ ಎಂದು ಕಿರ್ಚಾಡ್ತಾ ಇದ್ದಾನೆ, ಕೂಗಾಡ್ತಾ ಇದ್ದಾನೆ. ನಟ ದರ್ಶನ್ ಜೈಲ್ ಸೇರ್ತಾ ಇದ್ದಂತೆ ಫ್ಯಾನ್ಸ್ ಅತಿರೇಕದ ವರ್ತನೆಯನ್ನ ತೋರ್ತಾ ಇದ್ದಾರೆ. ಬೈಕ್ ಮೇಲೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಸ್ಟಿಕ್ಕರ್ನ ಅಂಟಿಸ್ಕೊಳ್ತಾ ಇದ್ದಾರೆ. ಅಯ್ಯೋ ಕರ್ಮದ ಕಾಂಡವೇ. ಕೇವಲ ದರ್ಶನ್ ಅಭಿಮಾನಿಗಳು ಅಷ್ಟೇ ಅಲ್ಲ, ಬೇರೆ ಎಲ್ಲ ನಟರ ಅಭಿಮಾನಿಗಳು ಅವರ ನಟನ ಸಿನಿಮಾಗಳ ಹೆಸರು ಮತ್ತು ಡೈಲಾಗ್ ಮುಂತಾದವುಗಳನ್ನ ತಮ್ಮ ವಾಹನಗಳ ಮೇಲೆ ಬರ್ಸ್ಕೊಳ್ಳೋದು, ಅಂಟಿಸ್ಕೊಳ್ಳೋದು ಮಾಮೂಲು. ಆದ್ರೆ ಇದು ಅತಿರೇಕದ ವರ್ತನೆ ಅನಿಸಿಬಿಟ್ಟಿದೆ ಈ ಪವರ್ ಟಿವಿಯ ಆಂಕರ್ಗೆ. ಯಾವ ಅತಿರೇಕನೂ ಇಲ್ಲ, ಮಣ್ಣು ಇಲ್ಲ. ಆದ್ರೆ ಈ ಅವಿವೇಕಿಗೆ ದರ್ಶನ್ ಫ್ಯಾನ್ಸ್ ಕಂಡ್ರೆ ಆಗಲ್ಲ, ಹಾಗಾಗಿ ಇವನಿಗದು ಅತಿರೇಕದ ವರ್ತನೆ ಆಗಿದೆ ಅಷ್ಟೇ. ಆಕ್ಚುಲಿ ದರ್ಶನ್ ಫ್ಯಾನ್ಸ್ ಮಾಡ್ತಾ ಇರೋದು ಅತಿರೇಕ ಅಲ್ಲ, ಈ ಕೆಲಸವನ್ನ ಅತಿರೇಕದ ವರ್ತನೆ ಅಂತ ಹೇಳ್ತಾ ಇರೋ ಅಥವಾ ಕಿರುಚ್ತಾ ಇರೋ ಇವನದು ಅತಿರೇಕದ ವರ್ತನೆ. ಆದ್ರೂ ಸಹ ಈ ರೀತಿ ಹೇಳ್ತಾ ಇರತಕ್ಕಂತ ಇವನಿಗೆ ಡಿ ಬಾಸ್ ಅಭಿಮಾನಿಗಳು ನೀಡಿದಂತಹ ಉತ್ತರ ನಾರ್ಮಲ್ ಆಗಿರೋ ಎಲ್ಲರೂ ಸಹ ಇದ್ರೆ ನೆಮ್ಮದಿಯಾಗಿರ್ಬೇಕು, ಆದ್ರೆ ಡಿ ಬಾಸ್ ದರ್ಶನ್ ದುಶ್ಮನ್ಗಳು ಸದ್ಯಕ್ಕೆ ಮುಚ್ಕೊಂಡು ಇರಬೇಕು ಅಂತ. ಚೆನ್ನಾಗಿದೆ ಅಲ್ವಾ?